5 ವರ್ಷದ ಪುಟ್ಟ ಹುಡುಗ ಧ್ರುವ ತನ್ನ ಅರಮನೆ, ತಂದೆ ತಾಯಿಗಳು ಎಲ್ಲರನ್ನು ಬಿಟ್ಬಿಟ್ಟು ಕಾಡಿಗೆ ತಪಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. 5-6 ತಿಂಗಳುಗಳ ಕಾಲ ಘನಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡಿದಾಗ ಭಗವಂತ ಅವನು ದರ್ಶನ ಕೊಡ್ತಾನೆ. ಭಗವಂತ ಅವನ ಎದುರು ನಿಂತಾಗ ಧ್ರುವರಾಜನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಗ ಪರಮಾತ್ಮ ತನ್ನ ಶಂಖದಿಂದ ಧ್ರುವರಾಜರ ಕಲ್ಲಕ್ಕೆ ಮುಟ್ಟಿಸ್ತಾನೆ. ಅವಾಗ ಧ್ರುವರಾಜರ ಬಾಯಿಂದ ಭಗವಂತನ ಅದ್ಭುತವಾದ ಸ್ತೋತ್ರ ಹೊರಹೊಮ್ಮತ್ತೆ. ಆದ್ರೆ ಆ ಸ್ತೋತ್ರ ಇರೋದು ಸಂಸ್ಕೃತದಲ್ಲಿ. ನಮಗ್ ಸಂಸ್ಕೃತ ಅರ್ಥ ಆಗಲ್ಲ. ಅದಕ್ಕೆ ಧ್ರುವರಾಜರು ಮುಂದೆ ಕಲಿಯುಗದಲ್ಲಿ ಶ್ರೀಪಾದರಾಜರಾಗಿ ಅವತಾರ ಮಾಡಿ ಅವ್ರು ಏನ್ ಹಿಂದೆ ಸ್ತೋತ್ರ ಮಾಡಿದಾರೋ ಅದನ್ನೇ ನಮಗೋಸ್ಕರ ಕನ್ನಡದಲ್ಲಿ ಮತ್ತೆ ರಚನೆ ಮಾಡ್ಕೊಡ್ತಾರೆ. ಏನಿದೆ ಆ ಸ್ತೋತ್ರದಲ್ಲಿ ಅಂತ ಹೇಳಿದ್ರೆ, ಭಗವಂತನಲ್ಲಿ ನಾವು ಏನ್ ಪ್ರಾರ್ಥನೆ ಮಾಡ್ಬೇಕು ಅಂತ ಅದಕ್ಕೆ ಒಂದು ಸುಂದರವಾದ ಪದ್ಯವನ್ನ ರಚನೆ ಮಾಡಿದರು ಶ್ರೀಪಾದರಾಜರು. ಇದನಾದರೂ ನೀ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಭಜಿಸುವುದೆಂತೋ. ಇದನಾದರೂ ನೀ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಭಜಿಸುವುದೆಂತೋ. ಯಾಕೆ ನಿನ್ನ ಭಜಿಸ್ಬೇಕು ಅಂತ ಶ್ರೀಪಾದರಾಜರು ಪರಮಾತ್ಮನಲ್ಲಿ ಒಂದು ಪ್ರಶ್ನೆ ಹಾಕ್ತಾರೆ. ನೀನ್ ಇದನ್ನು ನನ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ನಾನು ಭಜಿಸ್ಬೇಕು ಅಂತ. ಸರಿ, ನಾನು ಬೇಡಿದ್ದಾದ್ರೂ ಏನು ಅಂದಾಗ, ಸಾಲವಾಯಿತೆಂದು ಸಂಬಳ ಎನಗೆ ಸಾಲದೆಂದು ಬೇಡ ಬಂದುದಿಲ್ಲ. ನಾಲಗೆಯಲಿ ನಿನ್ನ ನಾಮದುಚ್ಚಾರಣೆಯ ಪಾಲಿಸಬೇಕೆಂದು ಬೇಡಿದೆನಲ್ಲದೆ. ನನಗ್ ಸಾಲ ಆಗಿದೆ ಅಥವಾ ಸಂಸಾರದಲ್ಲಿ ನನಗೆ ಸಂಬಳ ಸಾಕಾಗ್ತಾ ಇಲ್ಲ ಅಂತ ನಾನು ನಿನ್ನ ಹತ್ರ ಬಂದಿಲ್ಲ. ನಿನ್ನ ನಾಮಸ್ಮರಣೆ ಯಾವಾಗ್ಲೂ ನನ್ನ ನಾಲಿಗೆ ಮೇಲೆ ಇರಲಿ ಅಂತ ಬೇಡ್ಕೊಂಡಿದ್ದಾರೆ. ಶ್ರೀಪಾದರಾಜರು ಒಂದ್ ಕಡೆ ಹೇಳ್ತಾರೆ, ಕೃತಯುಗದಲ್ಲಿ 1000 ವರ್ಷ ತಪಸ್ ಮಾಡಿದ್ರು ಅಥವಾ ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳು ಮಾಡಿದ್ರು, ದ್ವಾಪರದಲ್ಲಿ ಹಲವಾರು ವರ್ಷ ಭಗವಂತನ ಪೂಜೆ ಮಾಡಿದ್ರು, ಕಲಿಯುಗದಲ್ಲಿ ಒಂದೇ ಒಂದು ಸಲ ಭಗವಂತನ ನಾಮಸ್ಮರಣೆ ಮಾಡಿದಷ್ಟು ಅದಕ್ಕೆ ಸಮವಾದಂಥದ್ದಿಲ್ಲ ಅಂತ. ಸೊ ಆ ನಾಮಸ್ಮರಣೆ ಯಾವಾಗ್ಲೂ ನಮ್ಮ ನಾಲಿಗೆ ಮೇಲಿರ್ಲಿ, ಅದರಿಂದನೇ ವಿಶೇಷ ಪುಣ್ಯ ಅಂತ ಭಗವಂತನಲ್ಲಿ ನನಗೆ ಇದನ್ ಕೊಡುವಂತ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೆ, ಗ್ರಾಸವಾಸಗಳಿಗೆ ಇಲ್ಲವೆಂದು ನಿನ್ನ ಬೇಸರಿಸಿ ಬೇಡ ಬಂದುದಿಲ್ಲ. ವಾಸುದೇವನೇ ನಿನ್ನ ದಾಸರ ದಾಸ್ಯವ ಕೊಡು ಸಾಕೆಂದರೆ. ನನಗೆ ತಿನ್ನಕ್ಕೆ ಊಟ ಇಲ್ಲ ಅಥವಾ ನನಗ್ ಮನೆ ಇಲ್ಲ ಅಂತ ನಾನು ನಿನ್ನ ಹತ್ರ ಬೇಡಕ್ ಬಂದಿಲ್ಲ. ನಿನ್ನ ದಾಸರ ದಾಸ್ಯ ಅಂದ್ರೆ ನಿನ್ನ ದಾಸರು ಯಾರು? ಲಕ್ಷ್ಮೀದೇವಿ, ಹನುಮಂತ ದೇವರು ಅಥವಾ ಮಧ್ವಾಚಾರ್ಯರು, ಅವರ ಪರಂಪರೆಯಲ್ಲಿ ಬಂದವರು, ಯತಿಗಳು, ಪುರಂದರದಾಸರೇ ಮೊದಲಾದಂತಹ ದಾಸರ ಸಂಘ ನನಗೆ ಯಾವಾಗ್ಲೂ ಇಲ್ಲಿ ಅಂತ. ಯಾಕೆ ಸಜ್ಜನರ ಸಂಘ ಅಷ್ಟು ಮುಖ್ಯ ಅಂದ್ರೆ, ಮೋಕ್ಷಕ್ಕೆ ನಮಗ್ ಬೇಕಾಗಿರುವಂತ ಜ್ಞಾನಕ್ಕೆ ನಮಗ್ ಮುಖ್ಯ ಅವಕಾಶ ಸಿಗದೆ ನಾವು ಸಜ್ಜನರ ಸಂಘದಲ್ಲಿದ್ದಾಗ. ಸೊ ಸಜ್ಜನರ ಸಂಘವನ್ನ ಕೊಡುವಂತ ಶ್ರೀಪಾದರಾಜರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕೊನೆಗೆ, ಆಗಬೇಕು ರಾಜ್ಯ ಭೋಗಗಳೆನಗೆಂದು ಈಗ ನಾನು ಬೇಡ ಬಂದುದಿಲ್ಲ. ನಾಗಶಯನ ರಂಗ ವಿಠಲ ನಿನ್ನ ಬಾಗಿಲ ಕಾಯುವ ಭಾಗ್ಯ ಸಾಕೆಂದರೆ. ಇದನಾದರೂ ನೀ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಭಜಿಸುವುದೆಂತೋ. ನನಗೆ ದೊಡ್ಡ ಪೊಸಿಷನ್ ಅಲ್ಲಿ ಇರ್ಬೇಕು, ನಾನೇ ರಾಜನಾಗ್ಬೇಕು ಅಂತ ನಾನು ಯಾವತ್ತೂ ನಿನ್ನ ಬೇಡಿಲ್ಲ. ನಾಗಶಯನ, ಶ್ರೀಪಾದರಾಜರಿಗೆ ಶ್ರೀರಂಗದ ರಂಗನಾಥ ತುಂಬಾ ಮೆಚ್ಚಿದಂತಹ ಭಗವಂತನ ರೂಪ. ಮತ್ತೆ ಅವರ ಅಂಕಿತ ನಾಮ ರಂಗವಿಠಲ. ನಾಗಶಯನ, ಶೇಷದೇವರ ಮೇಲೆ ಯಾವಾಗ್ಲೂ ಮಲಗಿರುವಂತಹ ರಂಗವಿಠಲ, ನಿನ್ನ ಬಾಗಿಲ ಕಾಯುವ ಭಾಗ್ಯ, ನಿನ್ನ ಬಾಗಿಲನ್ನ ಕಾದ್ರೇನೆ ಅಷ್ಟು ಪುಣ್ಯಪ್ರದ ಅಂತ, ಅದನ್ನ ಕೊಡು ಸಾಕು. ನಾನು ನಿಂಗೇನು ರಾಜ್ಯ ಭೋಗಗಳನ್ನ ಕೊಡು ಅಥವಾ ನನಗೆ ದುಡ್ಡು ಕೊಡು ಅಂತ ನಾನು ನಿನ್ನ ಬೇಡ್ತಿಲ್ಲ, ಇದಿಷ್ಟನ್ನು ಕೊಡು ಸಾಕು ಅಂತ ಹೇಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಬಹಳ ಸುಂದರವಾಗಿ ನಿರೂಪಣೆ ಮಾಡಿ ತೋರಿಸಿದ್ದಾರೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.